ತುಂಬಾ ಯಂಗ್ಸ್ಟರ್ ಇದ್ರಿ ಅಂಡ್ ಯುವ ಮತದಾರರು ಈ ಬಾರಿ ಜಾಸ್ತಿ ಇದ್ದಾರೆ. ಸೊ ಯುವಕರಿಗೆ ಏನ್ ಪ್ಲಾನ್ಸ್ ಇಟ್ಕೊಂಡಿದ್ದೀರಿ ನಿಮ್ಮ ಕ್ಷೇತ್ರದ? ಈಗ ನಾನು 5 ವರ್ಷದಲ್ಲಿ ಈಗ ಸುಮಾರು ಏನಿಲ್ಲ ಅಂದ್ರೆ 7 ಫ್ಯಾಕ್ಟ್ರೀಸ್ ತಂದಿದ್ದೀನಿ, 7 ಇಂಡಸ್ಟ್ರೀಸ್ ತಂದಿದ್ದೀನಿ ಇವತ್ತು. ಸೊ ಇನ್ನು ಮುಂದಿನ 5 ವರ್ಷದಲ್ಲಿ ನನಗೊಂದು ಯೋಜನೆ ಇರೋದು ಇನ್ನ ಹೆಚ್ಚಿನ ಒಂದು ಇಂಡಸ್ಟ್ರೀಸ್ಗಳನ್ನ ತರಬೇಕು. ಇಟ್ ಶುಡ್ ನಾಟ್ ಬಿ ಜಸ್ಟ್ ಓನ್ಲಿ ಆನ್ ಅರ್ಬನೈಸೇಷನ್ ಲೆವೆಲ್, ಅಂದರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಲೆವೆಲಲ್ಲಿ ಇರಬಾರ್ದು. ಇಟ್ ಹ್ಯಾಸ್ ಟು ಗೋ ಅಂಡರ್ ದ ಸಬರ್ಬನೈಸೇಷನ್, ಸಬ್ ರೂರಲ್ ಲೆವೆಲ್ಗೆ ತರಬೇಕು ಅಂತ. ಉದ್ಯೋಗದ ಬಗ್ಗೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಮಾಡಿ ಯುವಕರುಗಳಿಗೆ ಆರ್ಥಿಕ ಶಕ್ತಿ, ಆಮೇಲೆ ಸೆಲ್ಫ್ ಸಸ್ಟೈನಿಂಗ್ ಅಂತೀವಿ, ಅಂದರೆ ಅವರ ಕಾಲ ಮೇಲೆ ಅವ್ರು ನಿಲ್ಲ ಅಂತ ಕೆಲಸ, ಅವರೇ ನಿಲ್ಲಬೇಕು ಅನ್ನೋ ಕೆಲಸದಲ್ಲಿ ನಾವು ಅವ್ರಿಗೆ ಶಕ್ತಿ ತುಂಬ ಅಂತ ಕೆಲಸನ ಮಾಡಬೇಕು ಅನ್ನೋದು ದೂರದೃಷ್ಟಿ ಇದೆ. ಅದಕ್ಕೆ 100ಕ್ಕೆ 100 ಭಾಗ ನಾನು ಮಾಡೋ ಅಂಥ ಕೆಲಸನ ಮಾಡ್ತೀನಿ. ಇವತ್ತಾಗಲೇ ನಾನು ನೇರವಾಗಿ ಧೈರ್ಯವಾಗಿ ಹೇಳ್ಬೋದು, ಇವತ್ತು ಸುಮಾರು ಏನಂದ್ರೆ 52,000 ಮಹಿಳೆಯರಿಗೆ ಇವತ್ತು ಉದ್ಯೋಗ ಸೃಷ್ಟಿ ಮಾಡೋ ಅಂತ ಕೆಲಸದಲ್ಲಿ ಇವತ್ತು ಗಾರ್ಮೆಂಟ್ ಫ್ಯಾಕ್ಟ್ರಿಗಳನ್ನ ತರ ಅಂತ ಕೆಲಸ ಮಾಡಿ ಇವತ್ತು ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ನಮ್ಮ ಏನು ಪುರುಷರು ಯುವಕರಿದ್ದಾರೆ ಅಂಥವ್ರಿಗೂ ಶಕ್ತಿ ತುಂಬ ಅಂತ ಕೆಲಸ ನೇರವಾಗಿ ಮಾಡೋ ಅಂತ ಕೆಲಸ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಭಾಗದಲ್ಲಿ ಕಾಡಾನೆ ಹಾಗೂ ಮಾನವ ಸಂಘರ್ಷಕ್ಕೆ ವಾಟ್ ಇಸ್ ದ ರೆಮಿಡಿ? ಏನೋ ಒಂದು ಅನಾಹುತ ಆದಾಗ ಅದಕ್ಕೆ ಒಂದಷ್ಟು ಲಕ್ಷ ಕೊಟ್ಬಿಟ್ರೆ ದಟ್ ಇಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್. ಸೊ ವಾಟ್ ಇಸ್ ದ ಸೊಲ್ಯೂಷನ್ ಅದಕ್ಕೆ? ಯಾಕೆಂದ್ರೆ ತುಂಬಾನೇ ಗಲಾಟೆ ಆಗ್ತದೆ ಪ್ರತಿ ಸಲ, ಇಲ್ಲಿನ ಜನರು ತುಂಬಾನೇ ಸಫರ್ ಪಡ್ತಾ ಇದ್ದಾರೆ. ಸೊ ಅದಕ್ಕೆ ಏನ್ ಸೊಲ್ಯೂಷನ್? ಮೇಡಮ್, ನಾನು ಮಲೆನಾಡು ಭಾಗದಷ್ಟು ಇಂಟ್ರೆಸ್ಟ್ ತಗೊಂಡಿರೋದು ಇನ್ನೆಲ್ಲೂ ತಗೊಂಡಿಲ್ಲ ಆಸ್ ಎನ್ MP. ಯಾಕಂದ್ರೆ ಅವ್ರ ಕಷ್ಟ ನನಗೆ ಗೊತ್ತಿದೆ. ಕಾಫಿ ಬೆಳೆಗಾರರು ಏನು ಸಮಸ್ಯೆಲಿದ್ದಾರೆ ಅನ್ನೋದು ನನಗೆ ಪೂರ್ತಿ ಇಂಚಿಂಚು ನನಗೆ ಗೊತ್ತಿದೆ. ಅದನ್ನ ಮಲೆನಾಡು ಭಾಗದ ಜನನೂ ಅರ್ಥ ಮಾಡ್ಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವ್ರು ಎಷ್ಟು ಮಟ್ಟಿಗೆ ಇದ್ರ ಬಗ್ಗೆ ಶ್ರಮಿಸಿದ್ದಾರೆ ಅಂತ. ಇವತ್ತು ಆನೆ ಕಾಟದ ಬಗ್ಗೆ ವಿಚಾರ ಮಾತಾಡೋದಾದ್ರೆ, ನನ್ನ ಇಡೀ ರಾಜ್ಯದಲ್ಲಿ ಇವತ್ತೇನಾರು ಆನೆನ ಟ್ರಾನ್ಸ್ಲೋಕೇಟ್ ಮಾಡಿದೀವಿ ಅಂದರೆ, ಶಿಫ್ಟ್ ಮಾಡಿದೀವಿ ಅಂದರೆ, ವಿ ಸ್ಟ್ಯಾಂಡ್ ನಂಬರ್ 1. ಅರೌಂಡ್ 68 elephants have been translocated. ಅಂದರೆ ವಿ ಹ್ಯಾವ್ ಶಿಫ್ಟೆಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಇವತ್ತು ಅದಲ್ಲದೆ ನನ್ನ ಅವಧಿಯಲ್ಲಿ ಅರೌಂಡ್ 19 to 20 elephants have been translocated. ಬಟ್ ಅದೆಲ್ಲ ಮುಖ್ಯ. ಇಲ್ಲಿ ಮುಖ್ಯ ಏನು ಅಂದರೆ, ಕ್ಯಾಂಪೋ ಫಂಡಲ್ಲಿ 1,000 ಕೋಟಿ ದುಡ್ಡು ಕೊಡ್ತಾರೆ ರಾಜ್ಯಕ್ಕೆ. ಆದರೆ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಥರ ಇವತ್ತು ಹಾಸನ ಜಿಲ್ಲೆ ಅಂತ ಬಂದಂಥ ಸಂದರ್ಭದಲ್ಲಿ ರೈಲ್ವೆ ಬ್ಯಾರಿಕೇಟಿಂಗ್ ಇರ್ಬೋದು. ರೈಲ್ವೆ ಬ್ಯಾರಿಕೇಟಿಂಗಿಗೆ ನಮಗೆ ಸುಮಾರು ಇನ್ನೂ ಇವತ್ತು ಏನಿಲ್ಲ ಅಂದರೂ ಅರೌಂಡ್ 26 kilometers ನಮಗೆ ಬೇಕಾಗುತ್ತೆ. ಆದರೆ ಕೇವಲ 8 kilometers ಕೊಡೋದು, 3 kilometers ಕೊಡೋದು, ಈ ಒಂದು ದುರಾಡಳಿತ ಇದೆಯಲ್ಲ, ಇದೊಂದು ನಿರ್ಲಕ್ಷ್ಯತನ ಇದೆಯಲ್ಲ, ಇದಕ್ಕೆ ನಾವು ಖಂಡನೆ ಮಾಡ್ತೀವಿ. ಇವತ್ತು ಅರೌಂಡ್ ವರ್ಷದಲ್ಲಿ ಏನಾದ್ರು ಇಡೀ ರಾಜ್ಯದಲ್ಲಿ ಆನೆ ತುಳಿದು ಸತ್ತಿದ್ದಾರೆ ಅಂದರೆ ಹಾಸನ ಜಿಲ್ಲೆ ಸ್ಟ್ಯಾಂಡ್ಸ್ ನಂಬರ್ 1. Around 5 people have been died this year. Around 5 people have death ಆಗಿದ್ದಾರೆ. ಆದರೆ ಒಂದು ಸೌಜನ್ಯಕ್ಕಾದ್ರೂ ಕೂಡ ಫಾರೆಸ್ಟ್ ಮಿನಿಸ್ಟ್ರಿ ಅವ್ರ ಕಣ್ಣೀರು ಒರೆಸೋದಕ್ಕೆ ಬರೋ ಅಂತ ಕೆಲಸ ಮಾಡಿಲ್ಲ. ಅಂದರೆ ಇಟ್ ಶೋಸ್ ಎಷ್ಟು ಮಟ್ಟಕ್ಕೆ ಇವರಿಗೆ ಜನರ ಮೇಲೆ ವಿಶ್ವಾಸ ಇದೆ, ಜನರ ಮೇಲೆ ಪ್ರೀತಿ ಇದೆ, ಜನರ ಮೇಲೆ ಕಾಳಜಿ ಇದೆ ಅನ್ನೋದು ಎತ್ ಕಾಣಿಸೋಂಥ ಕೆಲಸ ಆಗಿದೆ. ಇವತ್ತು ಆನೆಯಿಂದ ತೊಂದರೆ ಆಗಿರೋಂಥ ಮಲೆನಾಡು ಜನ ಇವತ್ತು ಕೇವಲ ಕಾಂಗ್ರೆಸ್ ಅವ್ರಿಗೆ ಶಾಪ ಹಾಕೋಂಥ ಕೆಲಸ ಮಾಡ್ತಿಲ್ಲ, ಕಾಂಗ್ರೆಸ್ನ ತಿರಸ್ಕಾರ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಹೋರಾಟ ಮಾಡ್ತೀವಿ.